ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ಹಲವಾರು ಯೋಜನೆಗಳು ಇನ್ನೂ ಕೂಡ ನಿರ್ಮಾಣ ಹಂತದಲ್ಲಿದ್ದು ಈ ಯೋಜನೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಕೇಂದ್ರ ಬಜೆಟ್ನಲ್ಲಿ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಅನುದಾನವನ್ನು ನೀಡಲಾಗಿದೆ. ಗದಗ ಟು ವಾಡಿ 549 ಕೋಟಿ ರೂಪಾಯಿಯನ್ನು ನೀಡಿದ್ದಾರೆ ಗದಗ ವಾಡಿ ರೈಲ್ವೆ ಹಳಿಗೆ. ಇನ್ನು ತುಮಕೂರು ಟು ಚಿತ್ರದುರ್ಗ ಟು ದಾವಣಗೆರೆ ಇದೊಂದು ತುಂಬ ಬೇಡಿಕೆ ಇದ್ದಿದ್ದು, ಇದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದಾರೆ. ರಾಯದುರ್ಗ ತುಮಕೂರು ವಯಾ ಕಲ್ಯಾಣದುರ್ಗ 434 ಕೋಟಿ ರೂಪಾಯಿ. ಬಾಗಲಕೋಟೆ ಟು ಕುಡ್ಚಿ 428 ಕೋಟಿ ರೂಪಾಯಿ. ಇವೆಲ್ಲವೂ ಕೂಡ ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಕೊಟ್ಟಿರುವ ಹಣ. ಹೊಸಪೇಟೆ ಹುಬ್ಬಳ್ಳಿ ಲೋಂಡಾ ವಾಸ್ಕೋ ಗೋವಾಗೆ 413 ಕೋಟಿ. ಬೆಂಗಳೂರು ಟು ವೈಟ್ಫೀಲ್ಡ್ 357 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಟು ವೈಟ್ಫೀಲ್ಡ್. ಆಮೇಲೆ ಪುಣೆ ಮೀರಜ್ ಲೋಂಡಾ 312 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿದೆ. ಬೈಯಪ್ಪನಹಳ್ಳಿ ಟು ಹೊಸೂರು 233 ಕೋಟಿ. ಬೈಯಪ್ಪನಹಳ್ಳಿಯಿಂದ ಹೊಸೂರಿಗೆ. ಇವೆಲ್ಲವೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಹಣ. ಇನ್ನು ಕೆಲವೆಲ್ಲ ಇನ್ನು ಆರಂಭದ ಹಂತದಲ್ಲಿದೆ, ಕೆಲವು DPR ಆಗಿದೆ. ಹೊಸಪೇಟೆ ಹುಬ್ಬಳ್ಳಿ ಲೋಂಡಾ ವಾಸ್ಕೋ, ಬೆಂಗಳೂರು ಟು ವೈಟ್ಫೀಲ್ಡ್ ಅಂದರೆ ಬೆಂಗಳೂರು ಮೆಜೆಸ್ಟಿಕ್ ಟು ವೈಟ್ಫೀಲ್ಡ್ 357 ಕೋಟಿ. ಪುಣೆ ಮೀರಜ್ ಲೋಂಡಾ 312 ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ. ಬೈಯಪ್ಪನಹಳ್ಳಿ ಟು ಹೊಸೂರು 223 ಕೋಟಿ ರೂಪಾಯಿಗಳನ್ನು ಕೊಡಲಾಗಿದೆ. ಮುನಿರಾಬಾದ್ ಟು ಮೆಹಬೂಬ್ ನಗರ ಆಂಧ್ರ ಪ್ರದೇಶ್ ಅದಕ್ಕೂ ಕೊಟ್ಟಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು 64 ಕೋಟಿ ಮೀಸಲಿಟ್ಟಿದ್ದಾರೆ. ಗದಗ ಟು ವಾಡಿ 549 ಕೋಟಿ ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದು. ತುಮಕೂರು ಚಿತ್ರದುರ್ಗ ದಾವಣಗೆರೆ ಬಹುಬೇಡಿಕೆಯದ್ದು 549 ಕೋಟಿ ಕೊಟ್ಟಿದ್ದಾರೆ. ಹಾಗೆಯೇ ರಾಯದುರ್ಗ ತುಮಕೂರು ವಯಾ ಕಲ್ಯಾಣದುರ್ಗ 434 ಕೋಟಿ. ಇದರಲ್ಲಿ ಆಲ್ರೆಡಿ ಚಾಲ್ತಿಯಲ್ಲಿರುವ ಕಾಮಗಾರಿ ಮತ್ತು ಹೊಸ ಕಾಮಗಾರಿ ಎಲ್ಲವೂ ಕೂಡ ಸೇರಿಕೊಂಡಿರ್ತಕ್ಕಂಥದ್ದು. ಆಲ್ರೆಡಿ ಚಾಲ್ತಿಯಲ್ಲಿ ಕೆಲವು ಕಾಮಗಾರಿಗಳಿದೆ, ಕೆಲವೆಲ್ಲ ಈಗ ತಾನೇ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಅದಕ್ಕೆ ಆರಂಭಿಕ ಹಂತದಲ್ಲಿ ಇಷ್ಟು ಹಣಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರ. ಈ ಬಾರಿಯ ಬಜೆಟ್ನಲ್ಲಿ ರೈಲ್ವೆ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಹಣ ಏನು, ಅದರಲ್ಲಿ ನಮ್ಮ ರಾಜ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ಏನು, ಇದನ್ನು ಗಮನಿಸ್ತಾ ಇದ್ದೀರಾ ತಾವು. ನಮ್ಮ ರಾಜ್ಯಕ್ಕೂ ಕೂಡ ಪರವಾಗಿಲ್ಲ, ಸುಮಾರು ರೈಲ್ವೆ ಯೋಜನೆಗಳಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಹತ್ತಿರ 1000 ಕೋಟಿ ತನಕ ಇದೇ ಆಗುತ್ತೆ. ಗುಲ್ಬರ್ಗ ಬೀದರ್ ಆಲ್ರೆಡಿ ರೂಟ್ ಇದೆ, ಬಟ್ ಅದನ್ನು ಇಂಪ್ರೂವ್ ಮಾಡೋದಕ್ಕೆ 38 ಕೋಟಿ. ಹುಬ್ಬಳ್ಳಿ ಟು ಚಿಕ್ಕಜಾಜೂರು 27 ಕೋಟಿ ಕೊಟ್ಟಿದ್ದಾರೆ. ಮಾರಿಕೊಪ್ಪಂ ಟು ಕುಪ್ಪಂ 25 ಕೋಟಿ ಹಣವನ್ನು ಕೊಟ್ಟಿದ್ದಾರೆ ರಾಜ್ಯದ ರೈಲ್ವೆ ಯೋಜನೆಗಳಿಗೆ. ಹಾಸನ ಟು ಬೆಂಗಳೂರು 26 ಕೋಟಿ ಮೀಸಲಿಟ್ಟಿದ್ದಾರೆ. ನೋಡಿ, ಇಲ್ಲೆಲ್ಲ ನಿಮಗೆ ಭೂಕುಸಿತ ಅದು ಇದು ಎಲ್ಲ ಆಗ್ತಾ ಇರುತ್ತೆ, ಅದಕ್ಕೆಲ್ಲ ಬೇಕಲ್ಲ ದುಡ್ಡು. ಇನ್ನು ಅರಸೀಕೆರೆ ಟು ತುಮಕೂರು 13 ಕೋಟಿ ಕೊಟ್ಟಿದ್ದಾರೆ. ಗದಗ ಟು ವಾಡಿ ಹೈಯೆಸ್ಟ್ 549 ಕೋಟಿ. ಮತ್ತು ಇನ್ನೊಂದು ತುಮಕೂರು ಚಿತ್ರದುರ್ಗ ದಾವಣಗೆರೆ ಇದಕ್ಕೂ ಕೂಡ 549 ಕೋಟಿ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾದ ರೈಲ್ವೆ ಲೈನ್ಸ್ ಇವೆಲ್ಲ. ರಾಯದುರ್ಗ ಟು ತುಮಕೂರು ವಯಾ ಕಲ್ಯಾಣದುರ್ಗ 434 ಕೋಟಿ ಕೊಟ್ಟಿದ್ದಾರೆ. ಬಾಗಲಕೋಟೆ ಕುಡುಚಿಗೆ 429 ಕೋಟಿ. ಹೊಸಪೇಟೆ ಹುಬ್ಬಳ್ಳಿ ಲೋಂಡಾ ವಾಸ್ಕೋ 413 ಕೋಟಿ ರೂಪಾಯಿ. ಬೆಂಗಳೂರು ವೈಟ್ಫೀಲ್ಡ್ 357 ಕೋಟಿ ರೂಪಾಯಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಪುಣೆ ಮೀರಜ್ ಲೋಂಡಾ 312 ಕೋಟಿ. ಐ ಥಿಂಕ್ ಇದರಲ್ಲಿ ಸ್ವಲ್ಪ ಸೋಮಣ್ಣ ಅವರ ಪಾತ್ರ ಇದೆ ಅಂತ ನಾನು ಅಂದ್ಕೋತೀನಿ. ರಾಜ್ಯ ಖಾತೆ ಸಚಿವರು ಸೋಮಣ್ಣ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೆಷರ್ ಹಾಕಿ ರಾಜ್ಯಕ್ಕೂ ಕೂಡ ಸುಮಾರು ದುಡ್ಡನ್ನು ತಂದಿದ್ದಾರೆ. ಆ್ಯಕ್ಚುಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಮಣ್ಣ ಅವ್ರಿಗೂ ಪತ್ರ ಬರೆದಿದ್ದರು, ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಹಣವನ್ನು ಮೀಸಲಿಡಿ ಅಂತಂದ್ಬಿಟ್ಟು. ಸೋಮಣ್ಣ ಅವರು ಕೂಡ ನಮ್ಮ ರಾಜ್ಯಕ್ಕೆ ಕೊಡಲೇಬೇಕಲ್ಲ, ಏನಾದರೂ ಅವರು ಮಂತ್ರಿಯಾಗಿ ಅಷ್ಟು ಮಾಡಲಿಲ್ಲ ಅಂತಂದರೆ. ಹಾಗಾಗಿ ಸೋಮಣ್ಣ ಅವರು ಈಗ ಒಂದಷ್ಟು ಒತ್ತಡವನ್ನು ಹಾಕಿ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಸುಮಾರು ದುಡ್ಡು 1000 ಕೋಟಿ ಮೇಲೆ ಬಂದಿದೆ. ಬರೀ ರೈಲ್ವೆ ಯೋಜನೆಗೇ 1000 ಕೋಟಿ ಮೇಲೆ ಬಂದಿದೆ ದುಡ್ಡು. ಹತ್ತಿರ 1,500 ಕೋಟಿ. ರಾಮನಗರ ಟು ಮೈಸೂರು ವಿದ್ಯುದೀಕರಣಕ್ಕೆ 11 ಕೋಟಿ ಕೊಟ್ಟಿದ್ದಾರೆ. ರಾಮನಗರ ಟು ಮೈಸೂರು ವಿದ್ಯುದೀಕರಣಕ್ಕೆ ಮಾಡಿದ್ದಾರೆ. 2024-25ರಲ್ಲಿ ಈ ಬಡ್ಜೆಟ್ಟಿನ ಗಾತ್ರ 48,21,000 ಕೋಟಿ ರೂಪಾಯಿಗಳಿತ್ತು. ಈ ಸಾರಿಯ ಈ ಬಡ್ಜೆಟ್ಟಿನ ಗಾತ್ರ 50 ಲಕ್ಷ ಕೋಟಿ 65,000 ಮತ್ತು 345 ಕೋಟಿ ರೂಪಾಯಿ ಇದೆ. ಹೋದ ಸಾರಿಗಿಂತ ಈ ಸಾರಿ ಸುಮಾರು 2 ಲಕ್ಷ ಕೋಟಿಗೂ ಮೇಲ್ಪಟ್ಟು ಹೆಚ್ಚಿನ ಇದನ್ನು ಮಾಡಿದ್ದಾರೆ. ಇದರಿಂದ ಭಾರತೀಯ ಆರ್ಥಿಕತೆಗೆ ಹೆಚ್ಚಿನ ಒತ್ತನ್ನು ನೀಡಿದಂಥ ಬಡ್ಜೆಟ್ ಇದಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ವಿಕಸಿತ್ ಭಾರತ್ ಕನಸನ್ನು ಸಾಕಾರ ಮಾಡುವ
ಬಡ್ಜೆಟ್ ಈ ಒಂದು ಬಡ್ಜೆಟ್ ಆಗಿದೆ. ಭಾರತದ ಕೃಷಿಕರ ಏಳಿಗೆಗೆ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಇದನ್ನು ಜಾರಿಗೆ ತರ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುವುದರ ಮುಖೇನ ರಾಷ್ಟ್ರದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಧನ ಧಾನ್ಯ